ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ನಮ್ಮ ಬೆಂಗಳೂರಲ್ಲಿ ಓಪನ್ ಆಗಿದೆ. 3.36 ಕಿಲೋಮೀಟರ್ ಉದ್ದ ಇರೋ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ರಾಗಿಗುಡ್ಡ ಇಂದ ಸಿಲ್ಕ್ ಬೋರ್ಡ್ಗೆ ಹೋಗ್ಲಿಕ್ಕೆ ಯೂಸ್ ಮಾಡಬಹುದು. ಆದ್ರೆ ಈ ಫ್ಲೈಓವರ್ನ ಡಬಲ್ ಡೆಕ್ಕರ್ ಅಂತ ಯಾಕೆ ಕರೀತಾ ಇದ್ದಾರೆ ಗೊತ್ತಾ? ಈ ಫ್ಲೈಓವರ್ ಮೇಲೆ ಇನ್ನೊಂದು ಎಲಿವೇಟೆಡ್ ರ್ಯಾಂಪ್ ಮಾಡಿದ್ದಾರೆ. ಹೌದು, ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್. ಆದ್ರೆ ಇಲ್ಲಿ ಕಾರ್ಗಳು, ಬೈಕ್ಗಳು ಹೋಗಲ್ಲ, ಎಲ್ಲೋ ಲೈನ್ ಮೆಟ್ರೋ ಹೋಗಲಿದೆ. ಇದರ ಕನ್ಸ್ಟ್ರಕ್ಷನ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ರೋಡ್ ಫ್ಲೈಓವರ್ ಮೇಲೆ ಎಲಿವೇಟೆಡ್ ಮೆಟ್ರೋ ರ್ಯಾಂಪ್ ಇರೋ ಕಾರಣ ಇದನ್ನ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ ಕರೆಯಲಾಗಿದೆ. ಈ ಫ್ಲೈಓವರ್ ಕಟ್ಟೋದಕ್ಕೆ ಸುಮಾರು 450 ಕೋಟಿಯಷ್ಟು ಖರ್ಚಾಗಿದೆ. ರೀಸೆಂಟ್ ಆಗಿ ಕರ್ನಾಟಕದ ಡೆಪ್ಯೂಟಿ ಸಿಎಂ ಆಗಿರೋ DK ಶಿವಕುಮಾರ್ ಇದನ್ನ ಇನಾಗ್ರೇಟ್ ಮಾಡಿದ್ರು ಮತ್ತು ಜನರಲ್ ಪಬ್ಲಿಕ್ಗೆ ಓಪನ್ ಮಾಡಿದ್ರು. ಈ ಫ್ಲೈಓವರ್ ಅಂಡರ್ ಕನ್ಸ್ಟ್ರಕ್ಷನ್ ನಲ್ಲಿರೋ ಎಲ್ಲೋ ಮೆಟ್ರೋ ಲೈನ್ಗೆ ಪ್ಯಾರಲಲ್ ಆಗಿ ಹೋಗಲಿದೆ. ಇದರ ದಾರಿಲಿ 3 ಮೆಟ್ರೋ ಸ್ಟೇಷನ್ಸ್ ಬರುತ್ತೆ. ಅದರಲ್ಲಿ ಭಾರತದಲ್ಲೇ ಅತ್ಯಂತ ದೊಡ್ಡ ಮೆಟ್ರೋ ಸ್ಟೇಷನ್ ಆಗಲಿರುವ ಜಯದೇವ ಮೆಟ್ರೋ ಸ್ಟೇಷನ್ ಕೂಡ ಬರುತ್ತೆ. ಈ ಮೆಟ್ರೋ ಸ್ಟೇಷನ್ ಹತ್ರ ಬನ್ನೇರ್ಘಟ್ಟ ರೋಡಲ್ಲಿ ಅಂಡರ್ ಪಾಸ್, ಅದರ ಮೇಲೆ ಗ್ರೌಂಡ್ ಲೆವೆಲ್ ರೋಡ್ ಇರುತ್ತೆ. ಇವೆರಡರ ಮೇಲೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂದ್ರೆ 4 ಲೇನ್ ಎಲಿವೇಟೆಡ್ ರೋಡ್, ಆಮೇಲೆ ಎಲ್ಲೋ ಲೇನ್ ಮೆಟ್ರೋ ರ್ಯಾಂಪ್ ಬರುತ್ತೆ. ಈ ಎಲ್ಲ ಎಲಿವೇಟೆಡ್ ರ್ಯಾಂಪ್ಗಳ ಮೇಲೆ ಪಿಂಕ್ ಲೇನ್ ಮೆಟ್ರೋ ರ್ಯಾಂಪ್ ಬರುತ್ತೆ. ಹೀಗೆ ಜಯದೇವ ಸ್ಟೇಷನ್ ಒಂದು ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಹಬ್ ಆಗಲಿದೆ. ಇಲ್ಲಿ ಟೋಟಲ್ 5 ಲೆವೆಲ್ ಇರುತ್ತೆ. ಒಂದು ಅಂಡರ್ ಪಾಸ್, ಸರ್ಫೇಸ್ ರೋಡ್, ಎಲಿವೇಟೆಡ್ ರೋಡ್, ಎಲ್ಲೋ ಲೇನ್ ಮತ್ತು ಕೊನೆಯದಾಗಿ ಪಿಂಕ್ ಲೇನ್. ಪಿಂಕ್ ಲೇನ್ ಹೈಯೆಸ್ಟ್ ಲೆವೆಲ್ ಆಗಿರುತ್ತೆ, ಸುಮಾರು 22 ಮೀಟರ್ ಹೈಟ್ನಲ್ಲಿ. ಕೊನೆಗೂ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಆಗಿದೆ. ಹೀಗೆ ಬೇರೆ ಬೇರೆ ಕಡೆ ಫ್ಲೈಓವರ್ಸ್ ಓಪನ್ ಆಗಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಡಿಮೆ ಆಗಲಿ ಅಂತ ನಾವು ಹೋಪ್ ಮಾಡೋಣ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.